ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 100% ಈ ವಾರದಲ್ಲಿ ಯುವಾನಿಧಿ ಅಮೌಂಟ್ ರಿಲೀಸ್ ಮಾಡ್ತಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಕೂಡ ನಿಮಗೆ ಹೇಳಿದೆ. ಬಿಕಾಸ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿದರು ಫೈನಲ್ ಶೀಟ್ ಎಲ್ಲ ರೆಡಿ ಆಗಿದೆ ಅಮ್ಮ, ಇನ್ನೇನು ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಸೊ ಅದಕ್ಕಾಗಿ ನಾನು ವಿಡಿಯೋದಲ್ಲಿ ಹೇಳಿರೋದು. ಸೊ ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯುವಾನಿಧಿ ಅಮೌಂಟ್ ಮಧ್ಯಾಹ್ನದಿಂದ ಕ್ರೆಡಿಟ್ ಅಂದ್ರೆ ರಿಲೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬಹುದು. ಬಿಕಾಸ್ ಕಾಮೆಂಟ್ ಅಲ್ಲಿ ತುಂಬಾ ಜನರು 2 ಡೇಸ್ ಬ್ಯಾಕ್ ಆಯ್ತಲ್ವಾ ಯುವಾನಿಧಿ ಬಗ್ಗೆ ಹೇಳಿ, ಸೊ ಯುವಾನಿಧಿ ರಿಲೇಟೆಡ್ ಅಪ್ಡೇಟ್ಸ್ ಕೊಡಿ ಅಕ್ಕ ಅಂತ ತುಂಬಾ ಜನರು ಕೇಳ್ತಾ ಇದ್ರಿ. ಅಂಡ್ ಹಾಗೆ ಇವತ್ತು ಮಧ್ಯಾಹ್ನದಿಂದ ಅಮೌಂಟ್ ಕೂಡ ರಿಲೀಸ್ ಮಾಡಿದ್ದಾರೆ ಅಲ್ವಾ. ಸೊ ಈ ಒಂದು ವಿಡಿಯೋನ ಮಾಡಿ ತಿಳಿಸೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು, ಓಕೆನಾ. ಸೊ 2-3 ದಿವಸ ಮುಂಚೆ ಕೂಡ ಒಂದಿಬ್ರು ಜನ ಸುಮ್ಮನೆ ಕಾಮೆಂಟ್ ಹಾಕ್ತಾ ಇದ್ರು, ನನಗೆ ಅಮೌಂಟ್ ರಿಲೀಸ್ ಆಗಿದೆ ಅಂತ. ಸೊ ಅದರಿಂದ ತುಂಬಾ ಜನರು ವರಿ ಆಗಿದ್ರು, ಯಾವ ಡಿಸ್ಟ್ರಿಕ್ಟ್ ನಿಮ್ದು ಬ್ರೋ, ನಿಮ್ಗೆ ರಿಲೀಸ್ ಆಗಿದೆ ನಮ್ಗೆ ಆಗಿಲ್ಲ ಅಂತ ಹೇಳಿ. ಸೊ ಅವತ್ತು ಕೂಡ ಒಂದು ವಿಡಿಯೋ ಮಾಡಿ ಹೇಳಿದೆ, ಈ ತರ ಫೇಕ್ ಆಗಿ ಕಾಮೆಂಟ್ಸ್ ಆಗ್ತಾ ಇದ್ದಾರೆ, ನೀವು ಯಾರು ಕೂಡ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ರಿಲೀಸ್ ಆದಾಗ ನಾನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು, ಓಕೆನಾ. ಸೊ ಗೈಸ್, ಇವತ್ತು ಮಧ್ಯಾಹ್ನದಿಂದ ಅಮೌಂಟ್ ರಿಲೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಬಂದಿದೆ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಇಲ್ಲಿ ಕಾಮೆಂಟ್ಸ್ ಕೂಡ ನೀವು ನೋಡಬಹುದು, ತುಂಬಾ ಜನರು ಕಾಮೆಂಟ್ ಮಾಡಿದ್ದಾರೆ, ಅಕ್ಕ ನಮ್ಗೆ 3,000 ರೂಪಾಯಿ ಇವತ್ತು ಕ್ರೆಡಿಟ್ ಆಗಿದೆ, ಇವತ್ತು 6,000 ರೂಪಾಯಿ ನಮ್ಗೆ ಕ್ರೆಡಿಟ್ ಆಗಿದೆ. ಅಂಡ್ ಇನ್ನೊಬ್ರು ಅಂತಂದ್ರೆ, ಅಕ್ಕ ನಿಮ್ಮ ಬಾಯಿಗೆ ಸಕ್ಕರೆ ಅಕ್ಕ, ನೀವು ಹೇಳಿದಿರಿ ಒಂದ್ ವಾರದಲ್ಲಿ ಬರುತ್ತೆ ಅಂತ, ಅಂಡ್ ಫೈನಲಿ ನಮ್ಗೆ ಅಮೌಂಟ್ ಬಂದಿದೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಈ ತರ ಒಳ್ಳೆ ಕಾಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಅಂಡ್ ಒಂದಿಷ್ಟು ಜನ ಇದ್ರು, ಸುಮ್ನೆ ಯಾಕಕ್ಕ ಫೇಕ್ ಇನ್ಫಾರ್ಮೇಶನ್ ಕೊಡ್ತೀರಾ, ನಿಮ್ಗೇನು ಇದು ಇಲ್ವಾ, ನಿಮ್ಗೆ ಹೇಗೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಗೊತ್ತಾಗುತ್ತೆ, ನಮ್ಗೆ ಯಾರಿಗೂ ಏನಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಸೊ ನಾನು ಮೊದಲೇನೆ ಯಾವಾಗ ನಾನು ಯುವಾನಿಧಿ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಲೇ ನಿಮಗೆ ಹೇಳಿದ್ದೆ, ನಮ್ಮ ಮನೆ ಪಕ್ಕನೇ ಯುವಾನಿಧಿ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನನಗೆ ಯಾವುದೇ ಒಂದು ಡೌಟ್ಸ್ ನೀವು ಕೇಳ್ತೀರಲ್ವ, ಸೊ ನಾನು ಆರಾಮಾಗಿ ಅವರನ್ನ ಕೇಳಿದಾಗ ಅವ್ರು ನನಗೆ ಆನ್ಸರ್ ಮಾಡ್ತಾರೆ. ಆ್ಯಂಡ್ ಈವನ್ ಯುವಾನಿಧಿ ಡಿಪಾರ್ಟ್ಮೆಂಟ್ ಕಾಲ್ ನಂಬರ್ ಕೂಡ ಇದೆ ಅಲ್ವಾ, ಸೊ ಅದ್ರ ಮುಖಾಂತರ ಕೂಡ ನಾನು ಕಾಲ್ ಮಾಡಿ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಡೌಟ್ಸ್ಗಳನ್ನ ಬಗ್ಗೆ ವಿಚಾರಿಸಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ಫೇಕ್ ಇನ್ಫಾರ್ಮೇಶನ್ ಕೊಡ್ಬೇಕು ಏನಕ್ಕೆ, ಹೌದಲ್ವಾ. ನಾನು ಇಲ್ಲಿವರೆಗೂ ಫೇಕ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಮುಂದೆನೂ ಕೊಡೋದಿಲ್ಲ ಗೈಸ್. ಸೊ ಯಾರು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ವ್ಯೂಸ್ಗೋಸ್ಕರ ಫೇಕ್ ಇನ್ಫಾರ್ಮೇಶನ್, ಫೇಕ್ ವಿಡಿಯೋ ಮಾಡಿ ದುಡ್ಡು ಅರ್ನ್ ಮಾಡೋದು ನನ್ನಂತೂ ಉದ್ದೇಶ ಇಲ್ಲ. ಆ್ಯಂಡ್ ನಾನೊಬ್ಳು ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿಬಿಟ್ಟು ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ನನಗೆ ಅರ್ಥ ಆಗುತ್ತೆ. ನಾನು ಓದುವಾಗ ಯಾವುದೇ ರೀತಿಯಾದಂಥ ಸ್ಕೀಮ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಏನೂ ನನಗೆ ಗೊತ್ತಿರಲಿಲ್ಲ, ಯಾರು ಕೂಡ ಹೇಳಿರಲಿಲ್ಲ. ಆ್ಯಂಡ್ ತುಂಬ ಸ್ಕಾಲರ್ಶಿಪ್ ನಾನು ಮಿಸ್ ಮಾಡಿಕೊಂಡೆ. ಸೊ ಸೇಮ್ ಥಿಂಗ್ ನನ್ನ ಥರ ತುಂಬ ಜನ ಇರ್ತಾರೆ, ಅವ್ರಿಗೂ ಕೂಡ ಈ ಥರ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಅಂತ ನಾನು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗೆ ಲೈಕ್ ಬೇಕಾಗುವಂಥ ಜಾಬ್ಸ್ಗಳ ಬಗ್ಗೆ ಆಗಿರ್ಬೋದು, ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ಸ್ಗಳ ಬಗ್ಗೆ ಆಗಿರ್ಬೋದು ಮಾಹಿತಿನ ಕೊಡಬೇಕು ಅಂತ ನನ್ನ ಒಂದು ಆಸೆ ಗಾಯ್ಸ್. ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.